ಮಾನವತೆಗೆ ಜೀವ ಕೊಡಿ. ಉಳಿಯಲಿ 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 ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ಎಲ್ಲ ಬರಬೇಡಿ. Prior to the celebration of Ugadi, several Hindu organizations had called for a ban on halal meat and to not buy from Muslim traders. In fact, this year several shops also advertised Hindavi cut or Jatka cut to indicate that it was not halal meat. As a mark of protest against this ban and the Hindutva groups, several progressive thinkers in Mysuru stood in solidarity with Muslim traders by buying meat from them. Speaking on the occasion, Devanur Mahadeva said the plot hatched by pro-Hindu organizations for vote bank politics is instigating the BJP government to come up with controversial announcements and decisions. It was also seen that Hindus were buying meat from Hindu-owned shops only in various places of the city on Sunday. ಪ್ರಶ್ನೆಯನ್ನು ನಾವು ಎತ್ತಬೇಕಾಗಿದೆ. ಹಾಗೆ ಇನ್ನೊಂದು ಇಷ್ಟೆಲ್ಲ ನಡೀತಿದೆಯಪ್ಪ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆಯಾ? ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇದೆಯಾ? ಕಾನೂನು ಮತ್ತು ಸುವ್ಯವಸ್ಥೆ ಇದೆ ಅನ್ನೋದಾದರೆ ಸರ್ಕಾರ ನಾನು ನಿರ್ವಹಿಸಬೇಕಾದ ಕಾನೂನನ್ನು ನೀ ಯಾಕೆ ಕೈಗೆತ್ಕೊಂಡೆ ಅಂತ ಆ್ಯಕ್ಷನ್ ತಗೋಬೇಕಾಗಿತ್ತು ಈ ಥರ ಮಾಡೋರಿಗೆ. ಆದರೆ ಹಂಗೆ ಕಾಣಿಸ್ತಾ ಇಲ್ಲ, ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಒಂದು ಇದರಿಂದ ಏನಾಗುತ್ತೆ ಅಂದರೆ, ಒಂದು ಸರ್ಕಾರ ಇಲ್ಲ, ಅಥವಾ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ. ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ. ದ್ವೇಷ ಹುಟ್ಟಿಸ್ಬಿಟ್ಟು ಜನ ಸಮುದಾಯನ ಒಡೆದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ದ್ವೇಷವೇ ಇವರಿಗೆ ಎನರ್ಜಿ ಡ್ರಿಂಕ್ಸ್. ಏನಪ್ಪ ಅಂತಂದರೆ ದ್ವೇಷ. ಅದಕ್ಕೆ ಸುಳ್ಳು ಹಬ್ಬಿಸ್ತಾರೆ, ಸುಳ್ಳು. ಎನರ್ಜಿ ಡ್ರಿಂಕ್ ಏನು ಇವ್ರಿಗೆ? ಪೋಲರೈಸೇಷನ್ಗೆ, ವಿಘಟನೆ, ಸಮಾಜನ ವಿಘಟನೆ ಮಾಡೋಕ್ಕೆ ದ್ವೇಷ, ಹೇಟ್ರೆಡ್. ಯಾರನ್ನಾದ್ರೂ ಒಬ್ಬರು ಎತ್ಕಟ್ಟಬೇಕು, ಆವಾಗ ವಿಂಗಡಣೆ ಆಗುತ್ತೆ, ಆವಾಗ ತಾನು ಅಧಿಕಾರಕ್ಕೆ ಬರಬೇಕು ಅಂತ ಇಷ್ಟೊಂದು ಅಮಾನವೀಯವಾಗಿ ಒಂದು ಸರ್ಕಾರ ಈಗ ನಮ್ಮ ಕಣ್ಣೆದುರಿಗಿದೆ. ಅದಕ್ಕೆ ನಾನು ಒಂದು ವಿನಂತಿ ಮಾಡ್ತೀನಿ. ಏನಪ್ಪ ಅಂತಂದರೆ, ಸಕಲ 18 ಜಾತಿಗಳಲ್ಲೂ ಕೂಡ ವಿವೇಚನೆ ಇರೋರು ಯಾವುದೇ ಊರಿಗೋಗಲಿ, ಯಾವುದೇ ಕಾಡಿಗೋಗಲಿ ಸಿಗ್ತಾರೆ. ಅವ್ರುಗಳು ಸ್ವಲ್ಪ ಮಾತಾಡಬೇಕು. ಯಾರು? ಸಕಲ 18 ಜಾತಿಯ ವಿವೇಚನೆ ಇರುವ ಜನ ಅವ್ರು ಮಾತಾಡಬೇಕು. ಸ್ವಲ್ಪ ಕ್ರಿಯಾಶೀಲ ಆಗಬೇಕು. ಈ ಸಮಸ್ಯೆ ಬಗೆಹರಿತದೆ.